ಕರುನಾಡಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಜೋರಾಗಿದೆ. ಅದರಲ್ಲೂ ಕೂಡ ರಾಜ್ಯದ 18ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆ ತನ್ನ ಆರ್ಭಟವನ್ನು ಮುಂದುವರಿಸಿದೆ. ಚಲಿಸ್ತಾ ಇದ್ದ ಕಾರುಗಳ ಮೇಲಿನ ಮರವೊಂದು ಧರಾಶಾಹಿಯಾಗಿದೆ. ಅದೃಷ್ಟವಶಾತ್ ಭಾರಿ ಅನಾಹುತವೊಂದು ತಪ್ಪಿದೆ. ನಗರದ ಅಶೋಕ ಥಿಯೇಟರ್ ಹಿಂಭಾಗದಲ್ಲಿ ಈ ಘಟನೆ ಆಗಿದೆ. ಕಾರು ಹೋಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಕಾರಿನ ಒಳಗೂ ಕೂಡ ಪ್ರಯಾಣಿಕರು ಇರ್ತಾರೆ. ಬಟ್ ಕಾರು ಬಿದ್ದ ಪರಿಣಾಮ ಕಾರು ಕಂಪ್ಲೀಟ್ ಆಗಿ ಜಖಮ ಆಗಿದೆ. ಇನ್ನೊಂದು ಕಡೆಗೆ ಕೆರೆ ಕಟ್ಟೆಗಳು ಕೂಡ ತುಂಬಿದೆ. ಕರಿಗೆದರ್ತಾ ಇದೆ ಕೃಷಿ ಚಟುವಟಿಕೆ ಕೂಡ. ಹುಚ್ಚವನಹಳ್ಳಿ ಕೆರೆ ಕೋಡಿ ಬೀಳೋದಕ್ಕೆ ಜಸ್ಟ್ 2 ಅಡಿ ಮಾತ್ರ ಬಾಕಿ ಉಳಿದಿರೋದು ಗೊತ್ತಾಗ್ತಾ ಇದೆ. ನೋಡ್ತಾ ಇದ್ದೀರಾ, ಕಾರಿನ ಮೇಲೆ ಮರದ ಕೊಂಬೆ, ಬೃಹತ್ ಆಕಾರದ ಮರದ ಕೊಂಬೆ ಬಿದ್ದ ಪರಿಣಾಮ ಕಾರು ನಜ್ಜುಗುಜ್ಜಾಗಿದೆ. ಅದೃಷ್ಟವಶಾತ್ ಅಲ್ಲಿದ್ದವ್ರಿಗೆ ಏನೂ ಆಗಿಲ್ಲ. ಇನ್ನೊಂದು ಕಡೆಗೆ ಕೆರೆ ಕೋಡಿ ಬೀಳೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೊಂದು 2 ಅಡಿ ಮಾತ್ರ ಬಾಕಿ ಇದೆ. ಆಮೇಲೆ ಹಲವು ಹಳ್ಳ ಕೊಳ್ಳಗಳು ಕೂಡ ತುಂಬಿ ಹರಿತಾ ಇರೋದ್ರಿಂದ ಜೀವಕಳೆ ಬಂದಿದೆ. ಇನ್ನೊಂದು ಕಡೆಗೆ ಜಮೀನಲ್ಲೂ ಕೂಡ ನೀರು ನುಗ್ಗಿರೋದ್ರ ಪರಿಣಾಮ ಸಾಕಷ್ಟು ಸಮಸ್ಯೆಗಳಾಗಿದೆ ಅಂತ ರೈತರು ಹೇಳ್ತಾ ಇದ್ದಾರೆ. ಹಾಗೂ ಕಾರಿನ ಮೇಲೆ ಮರ ಬಿದ್ದ ಪರಿಣಾಮ ಕಾರು ಕೂಡ ಜಖಮ್ ಆಗಿದೆ. ಸ್ಥಳದಲ್ಲಿ ವಾಹನ ಸಂಚಾರಕ್ಕೂ ಬಹಳ ತೊಡಕಾಗಿದೆ. ವಾಹನ ಸವಾರರ ಪರದಾಟ ಕೂಡ ಕಂಡು ಬಂದಿದೆ. ಇನ್ನು ಈ ಮರ ತೆರವುಗೊಳಿಸುವಂತಹ ಕೆಲಸವನ್ನು ಮಾಡೋ ತನಕ ಕೂಡ ಅಲ್ಲಿ ಸುಗಮ ಸಂಚಾರಕ್ಕೆ ಸಮಸ್ಯೆ ಇರುತ್ತೆ.